ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಈಸಿಯಾಗಿ ಬೇಗನೆ ಆಗುವಂತಹ ಹಿಚ್ಕಿದ ಅವರೆಬೇಳೆ ಸಾಂಬಾರನ್ನ ಮಾಡೋಣ. ಈ ಸಾಂಬಾರು ಬಂದ್ಬಿಟ್ಟು ನಾವು ಎಲ್ಲದಕ್ಕೂ ಬಳಸ್ಕೋಬೋದು. ಪೂರಿ, ದೋಸೆ, ಮುದ್ದೆ, ಸಾವಿಗೆ ಎಲ್ಲದಕ್ಕೂ ಸಹ ಈ ಸಾಂಬಾರನ್ನ ನಾವು ಬಳಸ್ಕೊಂಡು ಊಟ ಮಾಡ್ಬೋದು. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಮೊದಲಿಗೆ ನಾನು 1 kg ಹಿಚ್ಕಿದ ಬೇಳೆ ತೊಗೊಂಡಿದ್ದೀನಿ. 1 ಮೀಡಿಯಮ್ ಸೈಜು ಈರುಳ್ಳಿ ಒಗ್ಗರಣೆಗೆ, 1 ಈರುಳ್ಳಿ ಮಸಾಲೆಗೆ, 6 ಗೋಡಂಬಿ, 1 ಫುಲ್ಲು ಉಂಡೆ ಬೆಳ್ಳುಳ್ಳಿ, ಮನೆಯಲ್ಲೇ ಮಾಡಿರೋಂಥ ಮಸಾಲೆ ಸಾಂಬಾರು ಪೌಡರ್, 1 ಬೌಲ್ ಕಾಯಿ ತುರಿ, 1 ಇಂಚಷ್ಟು ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ, 1 ಮೀಡಿಯಮ್ ಸೈಜ್ ಟೊಮೊಟೊ, ಧನಿಯಾ ಪುಡಿ, ಹಚ್ಕಾರಿದ ಪುಡಿ ಇಷ್ಟನ್ನು ಬಳಸ್ಕೊಂಡು ನಾವು ಸಾಂಬಾರನ್ನ ಮಾಡ್ಕೊಳ್ಳೋಣ. ಮೊದಲಿಗೆ ಬಂದುಬಿಟ್ಟು ಒಂದು ಬಾಣಲೆ ಇಟ್ಕೊಂಡು ಆ ಬಾಣಲೆಗೆ ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ರೋಸ್ಟ್ ಮಾಡ್ಕೊಳ್ಳೋಣ. ಎಲ್ಲನೂ ಹಾಕ್ಕೊಂಡು ನಾವು ಏನಕ್ಕಪ್ಪ ರೋಸ್ಟ್ ಮಾಡ್ತೀವಿ ಅಂದರೆ, ನಾವು ಕುಕ್ಕರಲ್ಲಿ ಮಾಡ್ತಿಲ್ಲ, ನಾವು ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಡೈರೆಕ್ಟಾಗೆ ನಾವು ಇದು ಹಸಿ ಸ್ಮೆಲ್ ಹೋಗೋ ಥರ ನಾವಿಲ್ಲೆಲ್ಲ ರುಬ್ಕೊಂಬಿಟ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ ಮತ್ತು ಚಕ್ಕೆ ಲವಂಗ ಅದನ್ನು ಸಹ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ನೆಕ್ಸ್ಟು ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊನೂ ರೋಸ್ಟ್ ಮಾಡಿಕೊಂಡು ಕಾಯಿ ತುರಿ ಹಾಕ್ಕೊಳ್ಳೋಣ. ಸ್ಲಿಮ್ಮಲ್ಲೇ ಹುರ್ಕೊಳ್ಳೋಣ. ಎಲ್ಲನೂ ಸೀಸೋದು ಬೇಡ, ಸೀದ್ರೆ ಸಾಂಬಾರು ಅಷ್ಟೊಂದು ಟೇಸ್ಟ್ ಬರಲ್ಲ. ಕಾಯಿ ತುರಿನ ಹಾಕ್ಬಿಟ್ಟು ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಪಾತ್ರೆ ಬಿಸಿ ಇರೋದ್ರಿಂದ ಅದರಲ್ಲೇ ಅದು ಬೆಂದೋಗುತ್ತೆ. ಕೊತ್ತಂಬರಿ ಹಾಕ್ಕೊಳ್ತಿದ್ದೀನಿ. ಪುದೀನೂ ಹಾಕಬೇಕು, ಹಾಕ್ಕೊಬಹುದು. ನಾನು ಇಲ್ಲ ಅನ್ನೋದು ಕಾರಣಕ್ಕೋಸ್ಕರ ಹಾಕಿಲ್ಲ. ಇದನ್ನು ಸೈಡ್ಗೆ ಇಟ್ಬಿಡೋಣ, ಕೂಲ್ ಆಗಲಿ. ನೆಕ್ಸ್ಟು ನಾನು ಇನ್ನೊಂದು ಪಾತ್ರೆಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ರೋಸ್ಟ್ ಆಗ್ತಿದ್ದಂಗೆ ನಾವು ಅದೇನು ಕಾಳಿದೆಯೋ ಹಿಚ್ಕಿದ ಅವರೆಬೇಳೆ ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಮತ್ತು ಏನಂದರೆ ಈ ಸೀಸನ್ನಲ್ಲಿ, ಈ ಜನವರಿ ತಿಂಗಳಲ್ಲಿ ಬರೋವಂಥ ಅವರೆಕಾಳು ಮಾತ್ರ ಟೇಸ್ಟ್ ಆಗಿರುತ್ತೆ. ಬೇರೆ ಎಲ್ಲ ಸೀಸನ್ಗಳಲ್ಲಿ ಸಿಗೋವಂಥ ಅವರೆಬೇಳೆಗಳ ಅಷ್ಟೊಂದು ಟೇಸ್ಟ್ ಇರಲ್ಲ. ಈ ಸೀಸನಲ್ಲೇ ಚೆನ್ನಾಗಿ ಎಲ್ಲ ಥರದ್ದು ಮಾಡಿಕೊಂಡು ಊಟ ಮಾಡ್ಬೋದು. ರುಚಿ ಸಹ ಬರುತ್ತೆ ಈ ಸೀಸನಲ್ಲಿ ಮಾಡಿದ್ರೆ. ಅದು ಸ್ಲಿಮ್ ಮಾಡಿ ಇಟ್ಕೊಂಡಿದ್ದೀನಿ. ರೋಸ್ಟ್ ಆಗ್ತಿದೆ. ಈ ಕಡೆ ಮಸಾಲೆ ಕೂಲ್ ಆಗಿದೆ. ಈ ಮಸಾಲನೆಲ್ಲ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಆಗಿದೆ, ಇದು ಸ್ವಲ್ಪ ಆಗಿದೆ. ಇದಕ್ಕೆ ನಾನು ಮನೇಲೇ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ 1 ಮುಕ್ಕಾಲು ಸ್ಪೂನಷ್ಟು ಹಚ್ಕಾರದ ಪುಡಿ, 3/4 ಸ್ಪೂನ್ ಹಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1.5 ಸ್ಪೂನಷ್ಟು ಧನಿಯಾ ಪುಡಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಅದು ರುಬ್ಕೊಳ್ಳೋಣ. ಅದು ನೋಡ್ಕೊತಾ ಇರಬೇಕು, ಸೀದೋಗ್ಬಿಡುತ್ತೆ. ಕಾಳು ಬೇಯೋದಕ್ಕೆ ಇಟ್ಟಿದ್ದೀವಲ್ವ. ಮಸಾಲ ರೆಡಿ ಇದೆ. ಇದು ಕೂಡ ಹಸಿ ಸ್ಮೆಲ್ ಹೋಗಿದೆ. ನಾನಿವಾಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕ್ಕೊಂಬಿಟ್ಟು ಫುಲ್ ಎಲ್ಲ ಹಾಗೆ ಮಿಕ್ಸ್ ಮಾಡ್ತಿದ್ದೀನಿ. ನೀರು ಹಾಕ್ಕೊಳ್ಳಲ್ಲ ಫಸ್ಟಿಗೆ. ಎಲ್ಲನೂ ಮಿಕ್ಸ್ ಆಗಿ ಅದು ಒಂಥರ ಬೇಯಬೇಕು ಮಸಾಲೆ ಕಾಳುಗಳ ಜೊತೆಲಿ. 2 ನಿಮಿಷ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ನಾವು ಮಸಾಲೆ ಬೇಯಿಸ್ಕೊಳ್ತೀವೋ ಅಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ. ಈ ಜಾರಲ್ಲಿರೋ ಅಂಥದ್ದಕ್ಕೆಲ್ಲನೂ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಪೂರಿಗೆ, ದೋಸೆಗೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮುದ್ದೆಗೆ, ಅಕ್ಕಿ ಶಾವಿಗೆ ಮತ್ತು ರಾಗಿ ಶಾವಿಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಓಕೆ, ಇದು ಮುಚ್ಚಿಡೋಣ. ನೋಡಿ ಗಮ್ಮಂತಿದೆ. ಅದು ಸುತ್ತ ಎಣ್ಣೆ ಎಲ್ಲ ಬಿಟ್ಟಿರುತ್ತೆ, ಆವಾಗ ಬೆಂದಿದೆ ಅಂತ ಅದು ಲೆಕ್ಕ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮಟನ್ನೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ಕೈಮಾ ಉಂಡೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ, ಮನೆಗಳಲ್ಲಿ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ರುಚಿ ಹೇಳಿ. ಮತ್ತು ಬಿಸಿ ಮುದ್ದೆ, ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.